ಸಂಪೂರ್ಣ ಹಳಿ ತಪ್ಪಿ ಹೋಗಿದ್ದ ಕಾಶ್ಮೀರವನ್ನು ಸರಿದಾರಿಗೆ ತರುವ ಪ್ರಯತ್ನದ ಹಾದಿಯಲ್ಲಿ ಒಂದು ಅಡಚಣೆ ಬಂದಂತೆ ಕಾಣಿಸುತ್ತಿದೆ. ಎಲ್ಲವೂ ಮುಗಿದಿತ್ತು. ರಾಷ್ಟ್ರಪತಿಗಳ ಆಡಳಿತದಲ್ಲೇ ಇದ್ದಂತಹ ಕಾಶ್ಮೀರದಲ್ಲಿ ವಿಧಿಯನ್ನು ಕಿತ್ತಾಕಿದ್ವಿ, ವಿಶೇಷ ವಿಧಿಯನ್ನು. ನಂತರ ಚುನಾವಣೆಯನ್ನು ನಡೆಸಲಾಯಿತು ಭಾಳ ಶಾಂತಿಯುತವಾಗಿ. ಪ್ಲಸ್ ಆ ಅವಧಿಯಲ್ಲಿ ನಡೆದ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಥಳೀಯರೇ ಮೆಚ್ಚಿ ಅದನ್ನು ಒಪ್ಪಿ ನಿಂತಿದ್ದರು. ಪರಿಣಾಮವಾಗಿ ಭಾಳ ಅದ್ಭುತವಾಗಿ ಪ್ರವಾಸೋದ್ಯಮ ಮರು ಪ್ರಾರಂಭ ಆಯಿತು. ಅಲ್ಲಿ ಜನ ವಿಪರೀತವಾಗಿ ಹೋಗೋಕ್ಕೆ ಪ್ರಾರಂಭ ಮಾಡಿದ್ರು. ಜಮ್ಮು ಕಾಶ್ಮೀರ ಬದುಕಿರೋದೇ ಪ್ರವಾಸೋದ್ಯಮದ ದುಡ್ಡಲ್ಲಿ. ಹಾಗಾಗಿ ಬಹು ಸಹಜವಾಗಿ ಎಲ್ಲವೂ ಸರಿ ಹೋಗ್ತಿದೆಯೇನೋ ಅನ್ನೋ ಹಂತದಲ್ಲಿ ಯಾವ ಅನುಮಾನವೂ ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ದಾರಿ ತಪ್ಪಿ ಹೋಗಿರುವ ಭಿಕ್ಷುಕ ದೇಶವಾದ ಪಾಕಿಸ್ತಾನದ ಕುತಂತ್ರದ ಮುಂದುವರಿದ ಭಾಗದಂತೆ ಸ್ಪಷ್ಟವಾಗಿ ಕಾಣಿಸುತ್ತಿರುವ ಇವತ್ತಿನ ಘಟನೆ ನಡೆದಿದೆ. ಕಾಶ್ಮೀರದಲ್ಲಿ ಉಗ್ರರು ಇವತ್ತು ಬಾಲ ಬಿಚ್ಚಿದ್ದಾರೆ. ಅಂದರೆ ಯಾವ ಪರಿಪ್ರಮಾಣದಲ್ಲಿ ಬಿಚ್ಚಿದ್ದಾರೆ ಅಂದರೆ ನಾವು ಮುಟ್ಟು ನೋಡ್ಕೋಬೇಕು, ಹಾಗೆ ಬಿಚ್ಚಿಟ್ಟಿದ್ದಾರೆ. ಹಿಂದೂಗಳನ್ನು ನರಮೇಧ ಮಾಡಿದ್ದಾರೆ. ಪೆಹಲ್ಗಾಮ್ ಬಳಿ ಒಂದು 3-4 ಕಿಲೋಮೀಟರ್ ಒಳಗಡೆ ಇರಬಹುದಾದ ಸಣ್ಣ ಗುಡ್ಡಗಾಡು ಪ್ರದೇಶದಲ್ಲಿ ಕುದುರೆ ಸವಾರಿಯಲ್ಲಿ ತೊಡಗಿದ್ದ ಪ್ರವಾಸಿಗರು ಅಥವಾ ಇನ್ನಿತರ ಮೋಜಿನಲ್ಲಿದ್ದಂತಹ ಪ್ರವಾಸಿಗರ ಬಳಿ ಬಂದು ಒಬ್ಬೊಬ್ಬರನ್ನು ಹಿಡಿದು ನಿಲ್ಲಿಸಿ, ನೀನು ಯಾರು, ಹಿಂದೂನಾ ಮುಸ್ಲಿಮಾ ಕೇಳಿ, ಓಕೆ ಹೆಸರೇನು ಕೇಳ, ಅಲ್ಲೇ ಶೂಟ್, ಸಾಲು ನಿಲ್ಲಿಸಿ ಶೂಟ್ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಜನರ ಕೊಂದಿದ್ದಾರೆ ಸದ್ಯದ ಲೆಕ್ಕದಲ್ಲಿ. ಇಬ್ಬರು ವಿದೇಶಿಯರು ಕೂಡ ಈ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಒಬ್ಬರು ಇಸ್ರೇಲು, ಇನ್ನೊಬ್ಬರು ಇಟಲಿ ಅಂತೇನೋ ಹೇಳ್ತಾ ಇದ್ದಾರೆ. ಇದರ ಜವಾಬ್ದಾರಿಯನ್ನು ಯಾವುದೋ TRF ಅಂತ ಒಂದು ಸಂಘಟನೆ ನನ್ನದು ಅಂತ ಹೇಳ್ಕೊಂಡಿದೆ. ಅಯ್ಯೋ ಹೇಡಿಗಳನ್ನು ತಗೊಂಬಂದು ಕಚಡ, ಏನು ತಿಂತೀಯೋ ನೀನು, ನಿಮ್ಮ ಅಪ್ಪ ಅಮ್ಮ ನೀನೊಬ್ಬನ್ನೇ ಎಲ್ಲ ಹುಟ್ಟಿಸಿರೋದು, ಧೈರ್ಯ ಇದ್ದರೆ ಆಚೆ ಬಂದು ತೋರಿಸ್ಬೇಕು, ತಲೆ ಮರೆಸ್ಕೊಂಡೆಲ್ಲ ಕೂತ್ಕೊಳ್ಳೋದಲ್ಲ. ನನಗೇನಾದರೂ ನಿನ್ನ ಅಡ್ರೆಸ್ ಸಿಕ್ಕಿದ್ದಿದ್ರೆ, ನಾನು ಜಮ್ಮು ಕಾಶ್ಮೀರದ ಇನ್ಚಾರ್ಜ್ ಆಗಿದ್ದಿದ್ದರೆ ನಿನ್ನ ಮನೆಯಲ್ಲಿರೋರ್ಗೂ ಹೀಗೆ ಗುಂಡು ಹೊಡಿಸ್ತಿದ್ದೆ. ನಿನ್ನ ಹೆಂಡತಿ ಬೇಡ್ಕೊತಿರ್ತಾಳಲ್ಲ ಗುಂಡು ಹೊಡಿಬೇಡ ಅಂತ, ಆಗ ಹೇಳುವೆ ನಿನ್ನ ಗಂಡನಿಗೆ ಹೋಗಿ ಹೇಳೋದನ್ನ ಅಂತ ಗ್ಯಾರಂಟಿ ಹೊಡಿಸ್ತಿದ್ದೆ. ನಿನ್ನ ತಾಯಿ, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ಮಕ್ಕಳಿಗೆ ಸೇಮ್ ಗುಂಡು ಹೊಡಿಸ್ತಿದ್ದೆ ನನಗೆ ನಿನ್ನ ಅಡ್ರೆಸ್ ಸಿಕ್ಕಿದ್ದಿದ್ರೆ. ಇವನು ಬಂದು ಭಾಷಣ ಬಿಗಿತಾನೆ. ಪುರುಷರನ್ನ ಟಾರ್ಗೆಟ್ ಮಾಡಿ ತಲೆಗೆ ಗನ್ನನ್ನು ತಲೆಗೆ ಇಟ್ಟು ಹೊಡೆದಿದ್ದಾರೆ. ಕೆಲವ್ರನ್ನೆಲ್ಲ ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದಿದ್ದಾರೆ. ಕೆಲವ್ರನ್ನೆಲ್ಲ ಇಬ್ಬರು ಕನ್ನಡಿಗರು ಈ ಫೈರಿಂಗಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಶಿವಮೊಗ್ಗದ ಮಂಜುನಾಥ ರಾವ್, ಅಲ್ಲಿ ಏನೋ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡು ಏನೋ ಇದಾರಂತೆ ಅವ್ರು ಪಡೆದವ್ರು. ಪಾಪ ಅವ್ರ ಶ್ರೀಮತಿ ಮತ್ತು ಮಗ ಮೂವರು ಅಲ್ಲಿ ಟೂರ್ಗೆ ಹೋಗಿದ್ದಾರೆ. ಬಿಕಾಸ್ ಮಗಂದೇನೋ PUC ಎಕ್ಸಾಮ್ ಮುಗೀತಂತೆ, ಭಾಳ ಅದ್ಭುತವಾದ ಮಾರ್ಕ್ಸ್ ಏನೋ ಬಂದಿದೆ ಅವನಿಗೆ. ಬಹು ಸಹಜವಾಗಿ ತಂದೆ ತಾಯಿಗಳಿಗೆ ಆ ಸಂತೋಷ ತಾಳಲಾಗಿಲ್ಲ. ಬಾ ಎಲ್ಲಿಗಾರು ಹೋಗಿ ಬರೋಣ, ಇನ್ನು ನೆಕ್ಸ್ಟ್ CET GET ಎಲ್ಲ ಶುರುವಾಗ್ಬಿಡುತ್ತೆ, ಆಮೇಲೆ ನಿನ್ಗೆ ಅಲಾಟ್ಮೆಂಟು, ಸೀಟು, ಕಾಲೇಜು ಅಂತಾಗುತ್ತೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಅವರನ್ನು ಹೋಗಿ ಹೆಸರು ಕೇಳಿ ಅವ್ರು ನಿಲ್ಲಿಸಿ ಹೊಡೆದಿದ್ದಾರೆ. ಹಣೆಗೋ ತಲೆಗೋ ಹೊಡೆದಿದ್ದಾರೆ. ಫಸ್ಟ್ ಶೂಟ್ ಆಗಿದೆ ಇವ್ರದ್ದು ಅಂತ ಗೊತ್ತಾಗ್ತದೆ. ಇವ್ರದ್ದು. ಇನ್ನೊಬ್ಬರು ಹಾವೇರಿಯ ಭರತ್ ಭೂಷಣ್ ಅಂತ, ಅವರನ್ನು ಈ ಗುಂಡಿನ ದಾಳಿ ನಡೆದಾಗ ಮಂಜುನಾಥ್ ಅವರ ಪತ್ನಿಯ ಮುಂದೆಯೇ ಆಗಿದೆ ಇದು, ತಲೆಗೆ ಗುಂಡು ಹೊಡೆದಿರೋದು. ಆಕೆ ಹೇಳ್ತಾರೆ, ಅವನನ್ನು ಹೊಡೆದಾದ್ಮೇಲೆ ನನ್ನನ್ನು ಯಾಕೆ ಬಿಟ್ಟು ಹೋಗ್ತೀರಿ ಅಂತ. ಹೋಗಿ ಮೋದಿಗೆ ಹೇಳು ಅಂತಾರೆ. ಹೇಳೋಣ ಮೋದಿಗೆ, ಹೇಳಬೇಕಾಗಿಲ್ಲ, ಮೋದಿಗೆ ಗೊತ್ತಾಗತ್ತೆ. ಆದರೆ ಭಾರತ ಈ ಥರ ಎಲ್ಲ ಉಲ್ಟೆ ಪಲ್ಟೆಗಳ ಥರ ಪ್ರತಿಕ್ರಿಯೆ ಕೊಟ್ಟರಾಗಲ್ಲ. ಜಮ್ಮು ಕಾಶ್ಮೀರದಲ್ಲಿ ಯಾರು ಉಗ್ರರಿಗೆ ಬೆಂಬಲವನ್ನು ನೀಡುವಂತಹ ಕುಟುಂಬಗಳಿವೆ ಅಥವಾ ಅವರ ಬಗ್ಗೆ ಅನುಕಂಪವನ್ನು ತೋರಿಸುವಂತಹ ವ್ಯಕ್ತಿಗಳೆಂದು ಗೋಚರಿಸುತ್ತಾರೆ, ಅವರನ್ನು ರಸ್ತೆಯಲ್ಲಿ ನಿರ್ನಾಮ ಮಾಡಬೇಕು. ಅವರ ಫ್ಯಾಮಿಲಿಗಳಿಂದ ಹೊಡೆದಾಕ್ಬೇಕು. ಆಗ ಅವ್ರಿಗೆ ಮುಟ್ಲಿ ಅದರದ್ದು ಬಿಸಿ. ಇನ್ನೊಬ್ಬರ ಮನೆಯ ಕುಟುಂಬದ ತಲೆ ತೆಗೆದುಬಿಟ್ಟು ಮಜಾ ನೋಡೋದಲ್ಲ, ಅವನ ಮನೆಗೆ ಬೆಂಕಿ ಹಾಕ್ಬೇಕು. ಅಲ್ಲಿಂದನೇ ಶುರು ಆಗಬೇಕು. ಡೌಟೇ ಇಲ್ಲ. ಟೆರರಿಸ್ಟ್ ಮನೆನಾ ಅವ್ನ ಮನೆ ಒಳಗಡೆ ಇರೋರು ಒಳಗಡೆ ಇಟ್ಟು ಬೆಂಕಿ ಹಾಕ್ಬೇಕು. ಹೇಳಬೇಕು, ನಿನ್ನ ಮಗನಿಗೆ ಹೋಗಿ ಹೇಳ್ಕೋದನ ಅಂತ. ಅಥವಾ ಅವನನ್ನು ಸಪೋರ್ಟ್ ಮಾಡ್ತಿದ್ದಾರಲ್ಲ ಇನ್ನೊಂದು ಪಕ್ಕದ ದೇಶದವರು, ಅವ್ರಿಗೋಗಿ ಹೇಳ್ಕೊಬೇಕು. ಈ ಪ್ರತಿಕ್ರಿಯೆ ಕೊಡದಿದ್ರೆ ಇವ್ರು ದಾರಿಗೆ ಬರಲ್ಲ. ಇವರು ಸುಮ್ಮನೆ. ಮೇ 19ರಂದು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿತ್ತು ಈ ಕುಟುಂಬ. ಬಟ್ ಫಸ್ಟ್ ನೋಡ್ಬಿಡೋಣ ಅಲ್ಲಿ ಆಕೆ ಏನು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ.
ನಾನು ಮಾತಾಡುವ ಮನಸ್ಥಿತಿಯಲ್ಲಿ ಇಲ್ಲ ಸರ್. ನಾನು 1:30-2 ಗಂಟೆ ಏನೋ ಆಗಿರ್ಬೋದು ಸರ್. ಇಲ್ಲ, ನಾವು 3 ಜನ ಹೋಗಿದ್ದು, ಬಟ್ ಅಲ್ಲಿ ಟೂರಿಸ್ಟ್ ತುಂಬಾ ಜನ ಇದ್ರು. Okay. ಒಂದು 500 ಜನ ಇದ್ರು ಟೂರಿಸ್ಟ್. ಡೈರೆಕ್ಟ್ ತಲೆಗೆ ಹೊಡೆದಿದ್ದಾರೆ ಸರ್. ಮನೆಯವರಿಗೆ ನನ್ನ ಹಸ್ಬೆಂಡ್ ದೂರದಿಂದ ಹೊಡೆದಿರೋದು. ಓಕೆ. ಬಟ್ ನಾನು ಅಲ್ಲಿ ನಾನು ನನ್ನ ಮಗ ಸ್ವಲ್ಪ ಫರ್ಲಾಂಗ್ ಆಚೆ ಇದ್ವಿ. ಓಕೆ. ನಾವು ಬಂದು ನೋಡ್ತೀವಿ, ರಕ್ತದ ನಡುವಲ್ಲಿ ಬಿದ್ದಿದ್ರು ನಮ್ಮ ಹಸ್ಬೆಂಡ್. ಓಕೆ. ಅವ್ನು ಹೊಡೆದವನು ಅಲ್ಲೇ ಇದ್ದ, ಅಲ್ಲೇ ಈ ಕಡೆ ಬಂದ. ಅವನಿಗೆ ಮರೆ ಪತಿಕೋ ಮಾರಾನೋ ಮುಜೆ ಬಿ ಮಾರು ಅಂತ ನಾನು ನನ್ನ ಮಗ ಇಬ್ರಲ್ಲಿದ್ರೆ, ಅವನು ನೈ ಮೋದಿಜಿ ಕೋ ಬೋಲೋ ಅಂತ ಹೇಳಿ ಹೋದ ಸರ್. ಅವ್ನು ಸಾಯಿಸೋದ್ರೆ ನಮ್ಮಿಬ್ರು ಸಾಯಿಸ್ಬೋದಿತ್ತು. ನಾವಿಬ್ರು ಬೈತಾ ಇದ್ವಿ ಅವನಿಗೆ. ಕೈಯಲ್ಲಿ ದೊಡ್ಡ ಬಂದೂಕ್ ತಗೊಂಡು ಹೋಗ್ತಿದ್ದ. ಪಾಪ ಅವ್ರು ನ್ಯೂಲಿ ಮ್ಯಾರಿಡ್ ಇದ್ದ. ಅವರು ಇದಕ್ಕೆ ಸ್ವಲ್ಪ ಉಸಿರು ಇತ್ತು ಅಂತ ಅವರು, ನಾವು ಅಂದ್ರೆ ಅವ್ರನ್ನ ಎತ್ತಕ್ ಟ್ರೈ ಮಾಡ್ತಿದ್ವಿ, ಎತ್ತಕ್ ಆಗ್ತಿಲ್ಲ ಸರ್. ಆಮೇಲೆ ಹಂಗ್ ಕರ್ಕೊಂಡ್ ಬರಕ್ಕೂ ಆಗಲ್ಲ, ತುಂಬಾ ಏರ್ ಲಿಫ್ಟ್ ಆಗ್ಬೇಕಂತ ಜಾಗ ಅದು. ನಾನು ಕುದುರೆಯಲ್ಲಿ ಹೋಗಿದ್ದೆ. ಮಾಡಿದ್ದಾರೆ ಸರ್. ಇವ್ರು MP ರಾಘವೇಂದ್ರ ಅವರು, ತೇಜಸ್ವಿ ಸೂರ್ಯ ಸರ್ ಎಲ್ಲರೂ ಮಾಡಿದ್ದಾರೆ. ನಂಗೆ ಇನ್ನೂ ಸಿಕ್ಕಿಲ್ಲ, ಅದ್ರದ್ದು ಏನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಫೀಸರ್ಸ್. ಅಂದರೆ ಅಟ್ಲೀಸ್ಟ್ ಪವಿತ್ರ ಹೇಳೋದು, ನಾನು ಚೂರು ದೂರದಲ್ಲಿದ್ದೆ, ಬಂದಾಗ ಮಡುವಲ್ಲಿ ಇದ್ರು, ಅವರು ರಕ್ತದ ಮಡುವಲ್ಲಿ. ಇನ್ನೊಂದು ಯಾವುದೋ ಕುಟುಂಬಕ್ಕೆ ಎದುರುಗಡೆನೆ ಮಾಡಿದ್ದಾರೆ. ಅವನು ಮೋದಿಕೆ ಬೋಲೋ ಅಂದಿದ್ದಂತಲ್ಲ, ಹಾಗೆ ಈಗ ಅವನು ಕುಟುಂಬ ಯಾರು ಅಂತ ಹುಡುಕಬೇಕು. ಅವನು ಸಿಕ್ಕೋದು ಬೇಡ ನಮಗೆ. ಈಗೇನೋ ಅಮಿತ್ ಶಾ ಮೋದಿ ಇದಕ್ಕೆ ತೀರಿಸ್ತೀವಿ, ಇದಕ್ಕೆ ನಾವು ಅಂತ ಹೇಳ್ತಿದ್ದಾರೆ. ಏನು ತೀರಿಸ್ತೀವಿ ಅಂದ್ರೆ ಏನು ಮಾಡ್ತೀರಿ? ಅಲ್ಲೆಲ್ಲ ಅವ್ನಿಗೆ ಸಿಕ್ಕದ ಅಂತ ಹೇಳ್ಬಿಟ್ಟು ಅವ್ನು ಗುಂಡು ಹೊಡೆದು ಸಾಯಿಸ್ತೀರಿ. ಯಾರಿಗೆ ಬೇಕದು? ನಮಗೆ ಬೇಕಾಗಿಲ್ಲ ಅದು. ಅವನನ್ನು ಬಿಡಿ, ಅವನ ಕುಟುಂಬವನ್ನು ಗುರುತಿಸಿ, ಆ ಕುಟುಂಬನ ಶೂಟ್ ಡೌನ್ ಮಾಡಿ, ಅವನಿಗೆ ಆ ಮೆಸೇಜ್ ಹೋಗಲಿ. ಹೇಗೆ ಇನ್ನೊಂದು ಕುಟುಂಬವನ್ನು ಹೊಡೆದು ನಕ್ಕು ನಲಿದಾಡಿಕೊಂಡು ಆನಂದ ಅನುಭವಿಸ್ತಿದ್ದಾನೆ, ಅವನ ಕುಟುಂಬನ ಅನುಭವಿಸ್ಕೊಳ್ಳಿ. ಸುಟ್ಟಾಕಿ ಹೇಳ್ತೀನಿ ಅದೇನಾಗತ್ತೆ ಅಂತ. ಆಗ ದಾರಿಗೆ ಬರ್ತಾರೆ. ನನ್ನ ಮನೆಗೆ ಬೆಂಕಿ ಬೀಳದೆ ಇದ್ದರೆ ನನಗೆ ಯಾವಾಗಲೂ ಅದ್ರದ್ದು ಬಿಸಿ ಮುಟ್ಟಲ್ಲ. ಈ ದೇಶದಲ್ಲಿ ಆಗಿರೋ ಪ್ರಾಬ್ಲಮ್ ಅದೇನೆ. ಒದಿಸ್ಕೊಂಡು ಕೂತಿರೋದಕ್ಕೆ ಒದಿತಾ ಇದ್ದಾರೆ. ತಿರುಗಿ ಒದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಎಲ್ಲರೂ. ಮೇ 19ರಂದು ಕಾಶ್ಮೀರ ಪ್ರವಾಸಕ್ಕೆ, ನಾನು ಹೇಳ್ತಿರೋದು ಎಲ್ಲ ಮುಸ್ಲಿಮ್ಗಲ್ಲ, ಅದನ್ನ ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಮಾಡಿ ಹೊಡಿಬೇಕಾ ಕುಟುಂಬಗಳು ನಮ್ದೇನು ಅಂತಂದರೆ ಕರ್ಕೊಂಬಾವನ ಅಂತ ಹೇಳ್ಬೇಕು. ಹುಟ್ಸಕ್ಕಾಯ್ತು, ಬೆಳೆಸಕ್ಕಾಯ್ತು, ಅವ್ನು ಟೆರರಿಸ್ಟ್ ಮಾಡಕ್ಕೆ ಬಿಟ್ಟಿದ್ದಾಯ್ತು, ಈಗ ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳಬೇಕು. ಮೇ 19ರಂದು ಕಾಶ್ಮೀರ ಪ್ರವಾಸಕ್ಕೆ ಹೋಗಿತ್ತು ಈ ಕುಟುಂಬ, ಯಾವುದೋ ಶಿವಮೊಗ್ಗದ್ದು. ಕುದುರೆ ಸವಾರಿಗೆ ಹೋಗಿದ್ರಂತೆ. ಆಗ ಈ ಮಂಜುನಾಥ್ ಅನ್ನೋರು, ಅವರು ಕುದುರೆಗೆ ಹೋಗಿದ್ದಾರೆ, ಇವರು ಅಲ್ಲೆಲ್ಲೋ ಬೇಲ್ಪುರಿ ಮಾರ್ತಿದ್ರೋ ಏನೋ, ಅದನ್ನು ತೊಗೊಂಬರ್ತೀನಿ ಅಂತ, ತಿಂತೀನಿ ಅಂತ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿರೋದು ಇವರು. ಯಾರು? ಈ ಉಗ್ರರು. ಇವರು ಅಲ್ಲಿ ಒಂದು 1500 ಜನ ಟೂರಿಸ್ಟ್ಗಳಿದ್ದಾರಂತೆ ಆ ಜಾಗದಲ್ಲಿ. ಅವರು ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋಗಿದ್ದಾರೆ, ID ಕೇಳ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ. ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಹೋಗಿದ್ದಾರೆ. ಭಾಳ ಆಶ್ಚರ್ಯ. ವಿಪರೀತವಾದ ಫೋರ್ಸಸ್ ಇರ್ಬೋದಾದ ಜಮ್ಮು ಕಾಶ್ಮೀರದಲ್ಲಿ. ಆ ಜಾಗದಲ್ಲಿ ಯಾಕೆ ಒಂದು ಫೋರ್ಸ್ ಏನು ಇರಲಿಲ್ವಾ? ಒಂದು ಬೇಸಿಕ್ ಫೋರ್ಸ್ ಆದ್ರೂ, ಒಂದು ಬೇಸಿಕ್ ಪೊಲೀಸ್ ಫೋರ್ಸು, ಅಷ್ಟೊಂದು ಟೂರಿಸ್ಟ್ಗಳಿರೋ ಜಾಗ. ಆಶ್ಚರ್ಯ. ಸರಿ, ಹೆಸರು ಹೇಳ್ತಿದ್ದಂಗೆ, ಧರ್ಮ ಮತ್ತು ಹೆಸರು ಹೇಳ್ತಿದ್ದಂಗೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಗುಂಡು ಹೊಡೆದಿದ್ದಾರೆ ತಲೆಗೆ ಅಥವಾ ಎಲ್ಲಿಗೋ. ಮಂಜುನಾಥ್ ತಮ್ಮ ಪತ್ನಿ ಬಂದು ನೋಡೋಷ್ಟಲ್ಲ ಅವರು ಮೃತಪಟ್ಟಿದ್ದಾರೆ. ಅದು ಯಾಕೆ ಹೇಳಿದ್ರಲ್ಲ, ನಮ್ಮನ್ನು ಕೊಲ್ಲಿಂದ ಇದಕ್ಕೆ ಅವ್ರು ಹೇಳ್ದ, ಮೋದಿಗೆ ಹೋಗಿ ಹೇಳು ಅಂತ. ಆಯಿತು, ಅವ್ರಿಗೆ ಹೇಳಿದ್ದಾರೆ. ಈಗ ಮೋದಿ ಏನು ಕಡಿತಾರೆ, ಏನು ಮಾಡ್ತಾರೆ ಅಂತ ನಾವು ನೋಡೋಣ. ಬೇಕಾದ್ರೆ ಮಾಡಬೇಕು, ಉತ್ತರ ಕೊಡಬೇಕು. ಇದಕ್ಕೆ ಕಾರಣರಾದವರ ಮನೆಗೆ ಬೆಂಕಿ ಬೀಳಬೇಕು. ಅದು ಪಾಕಿಸ್ತಾನದಲ್ಲಾರು ಇರಲಿ, ಕಾಶ್ಮೀರದಲ್ಲಾರು ಇರಲಿ, ಅವ್ರ ಮನೆಗೆ ಬೆಂಕಿ ಬೀಳಬೇಕು. ಮತ್ತು ಅವರ ತಲೆನ ಮರಕ್ಕೆ ನೇತು ಹಾಕಬೇಕು. ಯಾಕೆ ಅಂದರೆ, ನೀನು ಹಿಂದೂನಾ ಅಂತ ಹೇಳಿದ ಕೊಂದ ಅಂದ್ರಲ್ಲ. ಜಸ್ಟ್ ಗೋ ಬ್ಯಾಕ್, ನಿಮ್ಮ ಮೆಮೊರಿ ತೊಗೊಂಡು ಕಾಶ್ಮೀರ್ ಫಿಲಮ್ಸ್ವರೆಗೆ ಜ್ಞಾಪಿಸ್ಕೊಳ್ಳಿ. ಆ ಜೀನು ಮತ್ತು ಆ ವಂಶವಾಹಿನಿ ಮತ್ತು ರಕ್ತ ಇನ್ನು ಎಲ್ಲರಿಗೂ ಹೋಗುತ್ತೆ. ರಕ್ತ ವಂಶವಾಹಿನಿನೇ ಅದು. ಅದಕ್ಕೆ ಅದರಲ್ಲೇ ಉತ್ತರ ಕೊಡಬೇಕು. ಇಲ್ದಿದ್ರೆ ಹಮಾಸ್ ಬೋರ್ಡ್ ಹಿಡಿಯೋರಿಗೆ, ಹಿಜ್ಬುಲ್ಲಾನ ಬೆಂಬಲ ಕೊಡೋರಿಗೆ, ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿ ಕೇಳೋರಿಗೆ, ಮುಂಬೈ ಅಟ್ಯಾಕ್ ಆದಾಗ ಇದು ಡ್ರಾಮಾ ಅಂತ ಭಾಷಣ ಬಿಟ್ಟ ಕಚಡಗಳಿಗೆ ಬುದ್ಧಿ ಬರಲ್ಲ. ಇಟ್ ಹ್ಯಾಸ್ ಟು ಬಿ ರಿಪ್ಲೈಡ್ ವಿತ್ ದ ಸೇಮ್. ಇದನ್ನು ಅಮಾನವೀಯ ಅಂತ ಕರೀರಿ, ಅಮಾನುಷ ಅಂತ ಕರೀರಿ,
ರಾಕ್ಷಸಿ ವರ್ತನೆ ಅಂತ ಬೇಕಾದ್ರೆ ಕರೀರಿ, ನೋ ಪ್ರಾಬ್ಲಮ್. ಅವ್ರು ಮಾಡ್ತಿರೋದು ಅದೇ. ಆ ರಾಕ್ಷಸಿ ವರ್ತನೆಯಲ್ಲೇ ಉತ್ತರ ಕೊಡಬೇಕು ಅವ್ರಿಗೆ. ಅವ್ರ ಅಮ್ಮಂಗೆ ಹೊಡಿಬೇಕು, ಕತ್ತರಿಸಾಕ್ಬೇಕಲ್ಲಿ. ಆಗ ಅವನಿಗೆ ಗೊತ್ತಾಗಬೇಕು ಅದು. ಅವನಿಗೆ ಇದೆಂಥದ್ದು ಇದಿಲ್ಲದೆ ಹೋದರೆ. ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಅದು ಆಗಲ್ಲ. ಮೋದಿ ಮೇಲೆ ಕೋಪ ಇದ್ದರೆ ಮೋದಿನ ಫೇಸ್ ಮಾಡು. ಮೋದಿಯ ರೆಪ್ರೆಸೆಂಟೇಟಿವ್ಸ್ ಆಗಿರಬಹುದಾದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸನ್ನು ಫೇಸ್ ಮಾಡಿ ನೋಡೋಣ. ನರಿಗಳ ಥರ ಬಂದು ಇನ್ನೊಬ್ಬರನ್ನು ಹೊಡೆದು ಮಜಾ ನೋಡಿ ಪೌರುಷ ತೋರಿಸ್ತಾರೆ. ಆಲ್ ರೈಟ್. ಇನ್ನು ಮಂಜುನಾಥ್ ಬಾಡಿಗೆ ಕಾರ್ ಡ್ರೈವರ್ ಅಫ್ರೀನ್ ಅಹ್ಮದ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಉಗ್ರರ ದಾಳಿ ನಡೆದ ಸಂದರ್ಭ ಏನಿದೆ, ಆ ಜಾಗದಲ್ಲಿ ಸುಮಾರು 1,000 ಪ್ರವಾಸಿಗರಿದ್ರಂತೆ. ಆದರೆ ಏಕಾಏಕಿ ಉಗ್ರರು ದಾಳಿ ಮಾಡಿದ್ರು. ಅಪಾರ ಸಾವು ನೋವಾಗಿದೆ. ಪಲ್ಲವಿ ಮೇಡಮ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. अभी हम पहलगाम पहुंचे थे। हाँ। यही 1:15 पे। 1:15 बजे। ओके। हाँ, तो हाँ। इनको जाना था ऊपर बाईसरन। हाँ। तो इनको छोड़ा ऊपर, तो ऊपर जाते ही कुछ पता नहीं क्या हो गया ऊपर। हाँ। तो अभी बोल रहे हैं कि जो अभी जब वहाँ से वापस आए ना ये, तो हमारा जो एक गेस्ट है, ಲೋಕಲ್ಸು ಭಾಳ ಜನ ಕಾಶ್ಮೀರಿ ಮುಸ್ಲಿಮರು ಸೇರಿ ಹಿಂದೂಗಳು ಮುಸ್ಲಿಮರು ಎಲ್ಲರೂ ತಮ್ಮ ಬದುಕನ್ನು ಕಟ್ಕೋತಾ ಇದ್ದಾರೆ ಮತ್ತೆ ಭಾಳ ವರ್ಷಗಳಾದ್ಮೇಲೆ ಚೆನ್ನಾಗಿ. ಅದಕ್ಕೆ ತಕ್ಕಂತೆ ಅಲ್ಲಿಯ ಪ್ರವಾಸೋದ್ಯಮನೂ ಚೆನ್ನಾಗಿ ಚಿಗುರ್ತಾ ಇತ್ತು. ಇತ್ತೀಚೆಗೆ ತುಲಿಪ್ ಗಾರ್ಡನ್ ಆಗಿತ್ತು, ಇದು ಬಂತು, ವೆದರ್ ಹಿಂಗಾಯಿತು, ಅನ್ಸೀಸನಲ್ಲಾಗಿ ಅಲ್ಲಿ ಸ್ನೋಫಾಲ್ ಆಯಿತು. ಹೀಗಾಗಿ ಜನ ಖುಷಿಯಾಗಿ ಹೋಗ್ತಾ ಇದ್ರು, ಬದುಕನ್ನು ಕಟ್ಕೋತಾ ಇದ್ರು. ಲೋಕಲ್ ಮುಸ್ಲಿಮರು ಇರ್ಬೋದು, ಹಿಂದೂನು ಇರ್ಬೋದು. ಆದರೆ ಈ ಕಿಡಿಗೇಡಿಗಳಿಗೆ ಅದನ್ನು ಸಹಿಸ್ಲಿಕ್ಕಾಗಲ್ಲ. ಪಕ್ಕದಲ್ಲಿರುವಂತಹ ಭಿಕ್ಷುಕ ದೇಶಕ್ಕೆ ಭಾರತದ ಏಳಿಗೆಗೆ ಯಾವತ್ತೂ ಮನಸ್ಸು ಒಪ್ಪಲ್ಲ. ಪ್ರವಾಸೋದ್ಯಮ ಸಹಿಸ್ತಾ ಇಲ್ಲ ಅಂತ. ಪ್ರವಾಸೋದ್ಯಮ ಅಲ್ರಿ, ಪ್ರವಾಸೋದ್ಯಮಕ್ಕೆ ಬಂದು ರಾಜ್ಯ ಇಂಪ್ರೂವ್ ಆಗದ ಹೋದರೆ ಅಂತ ಯಾರಿಗೂ ಅವ್ರು ಸಹಿಸೋಕ್ಕಾಗಲ್ಲ. ಅದರ ಪರಿಣಾಮ ಇದು ನಡೆಸಿರೋದು. ಕಾಶ್ಮೀರ ಮೂಲತಃ ಹಿಂದೂ ರಾಜ್ಯ, ಅಂದರೆ ಹಿಂದೂ ರಾಜರು. ಮುಸ್ಲಿಮರು ಆಮೇಲೆ ತಾನೇ ಬಂದಿರೋದು. ಮುಸ್ಲಿಮರೇನು ಮೂಲ ಅಲ್ವಲ್ಲ ಕಾಶ್ಮೀರದ್ದು. ಮುಸ್ಲಿಮರೇ ಭಾರತಕ್ಕೆ ಮೂಲ ಅಲ್ಲ. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಕಾಲದಲ್ಲಿ ಬಂದಿರೋವಂಥದ್ದು. ಕಾಶ್ಮೀರನೂ ಅಷ್ಟೆ. ಹಾಗಾಗಿ ಹಿಂದೂಗಳು ಕಾಶ್ಮೀರವನ್ನು ಮರುಪಡೆಯಬೇಕು ನನ್ನ ಪ್ರಕಾರದಲ್ಲಿ. ಹೇಗೆ ಕಾಶ್ಮೀರಿ ಪಂಡಿತರು ಇಲ್ಲಿ ಇರ್ಕೂಡ್ದು ಅಂತ ಹೊಡೆದು ಕಳಿಸೋದ್ರು ಟೆರರಿಸ್ಟ್ಗಳು, ಹಾಗೆ ಇಲ್ಲ ಟೆರರಿಸ್ಟ್ಗಳು ಹೋಗಬೇಕು, ಇಲ್ಲ ಟೆರರಿಸ್ಟ್ ಬೆಂಬಲಿಸುವವರು ಕಾಶ್ಮೀರದಲ್ಲಿ ಇರುಕೂಡುದು ಅಂತ ಅವರು ಹೇಗೆ ಪಂಡಿತರನ್ನು ಹೆಕ್ಕಿ ತೆಗೆದು ಹೊಡೆದು ತಲೆ ಕಳೆದು ಕಳಿಸಿದ್ರು ಹಾಗೆ ವಾಪಸ್ ಅವ್ರನ್ನು ಕಳಿಸ್ಬೇಕು. ಇತಿಹಾಸ ಆಗಲಿ. ಇಫ್ ನೆಸೆಸರಿ ಲೆಟ್ ದೇರ್ ಬಿ ಎ ಸಪರೇಟ್ ಫೈಟ್ ಫಾರ್ ಇಟ್. ಇಟ್ ಹ್ಯಾಸ್ ಟು ಬಿ ರೀಪಾಪ್ಯುಲೇಟೆಡ್. ಬರೀ ಮುಸ್ಲಿಮರನ್ನ ಇಟ್ಕೊಂಡು ಇಲ್ಲ, ಮುಸ್ಲಿಂ ಲೋಕಲ್ಸು ಬೈಕ್ ಇರ್ಬೋದು, ಅನುಕಂಪದಲ್ಲಿರ್ಬೋದು. ಕೆಲವರು ಎರಡೂ ಕಡೆಯ ಲಾಭ ನಮಗಿರಲಿ ಅಂತಾನೂ ಇರ್ಬೋದು ಆ ರಾಜ್ಯದಲ್ಲಿ. ಈ ಕಡೆ ಅಭಿವೃದ್ಧಿ ನಡೀತಾ ಇರಲಿ, ಅವ್ರ ಹೆಸರಲ್ಲಿ ಅನುಭವಿಸೋಣ, ಎಂಜಾಯ್ ಮಾಡ್ಕೊಳ್ಳೋಣ, ನಮಗೆ ಹೆಂಗಿದ್ರು ಏನೂ ಆಗಲ್ಲ, ಅಲ್ಲಿ ಹೊಡೆಸ್ಕೊತಾ ಇರಲಿ ಬಿಡು ಅಂತ ಮಜಾ ನೋಡ್ತಿರೋರು ಇರ್ಬೋದು. ಯಾವನು ಮಜಾ ನೋಡ್ತಿದ್ದಾನೆ ಅವ್ರನ್ನ ತೆಗೆದು ನಾವು ಕಳಿಸ್ಬೇಕು. ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಹಾಗೆ ಅಲ್ಲಿಂದ ಮುಸ್ಲಿಮರನ್ನು ಓಡಿಸ್ಬೇಕು. ಅಂದರೆ ಹೇಗಿರುತ್ತೆ ಪರಿಸ್ಥಿತಿ? ಇವತ್ತು ನೀನು ಹಿಂದೂನ ಅಂತ ಕೇಳಿ ಹೊಡೆದ ಯಾವನೋ ಉಗ್ರ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಚಡ ಬಾಯಿ ಇರೋಂತಹ ಒವೈಸಿ ಮುಂಬೈ ಅಟ್ಯಾಕ್ ಆದಾಗ ನಾಲಿಗೆನ ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಂಡು ನಿಂತಿದ್ದಂತಹ ದಿಗ್ವಿಜಯ ಸಿಂಗು, ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ಇರುವೆ ಬಿಟ್ಕೊಂಡಂಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳು, ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ. ಆದರೆ ಅದೇ ರೀತಿ ನೀನು ಮುಸ್ಲಿಮ ಅಂತ ಕೇಳಿ ಇನ್ಯಾವುದೋ ಜಾಗದಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಆದರೆ ಏನಾದೀತು ಅಂತ ಯಾರು ಒಬ್ರು ಯೋಚನೆ ಮಾಡಿದ್ದೀರಾ? ಯಾರೊಬ್ರು ಯೋಚನೆ ಮಾಡಿದ್ದೀರಾ ಅದನ್ನ ಏನಾದೀತು ಅಂತ? ಎಲ್ಲಿವರೆಗೆ ಈ ರೀತಿಯ ಡೋಂಗಿಗಳು ಭಾರತದೊಳಗಡೆ ಇದ್ದಾರೋ ಅಲ್ಲಿವರೆಗೂ ಈ ಆಂತರಿಕ ದ್ರೋಹಿಗಳಿಂದಾಗಿ ನಮಗೆ ಈ ಪರಿಸ್ಥಿತಿ ನಿಭಾಯಿಸೋಕ್ಕಾಗಲ್ಲ. ನಮಗೆ ಪಾಕಿಸ್ತಾನ ದೊಡ್ಡದಲ್ಲ, ಪಾಕಿಸ್ತಾನದಿಂದ ಪ್ರೇರೇಪಿತರಾಗಿ ಬರುವಂತಹ ಉಗ್ರರು ನಮಗೇನು ದೊಡ್ಡದಲ್ಲ. ಆದರೆ ಈ ಆಂತರಿಕ ದ್ರೋಹಿಗಳಿದ್ದಾರಲ್ಲ, ಎರಡೂ ಲಾಭಗಳನ್ನು ಪಡ್ಕೊಂಡು ಸ್ವಾರ್ಥಕ್ಕೆ ಸಾಯ್ತಿರೋ ಬೋತ್ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಆ್ಯಂಡ್ ಇದರಲ್ಲಿ ನಾನು ಹೇಳ್ತಿರೋದು ಲೀಡರ್ಸಲ್ಲಿ, ಅದರ ಪರಿಣಾಮ ಇದೆಲ್ಲ. ಪಾಪ ತಿನ್ನಕ್ಕೆ ಅನ್ನ ಇರಲ್ಲ, ಅಯೋಗ್ಯರನ್ನು ತೊಗೊಂಬಂದು ಅವ್ನಿಗೇನು ಹೋಗ್ಬೇಕ್ರಿ ಭಯೋತ್ಪಾದಕನಿಗೆ, ಲೋಕಲ್ ಜನಕ್ಕೆ ಪಾಪ ತಿನ್ನಕ್ಕೆ ಅನ್ನ ಇಲ್ಲದೆ ಹೋದರೆ ಅವ್ನಿಗೇನು ಹೋಗ್ಬೇಕು? ಅದರದ್ದೇ ಹೆಸರಲ್ಲಿ ಇನ್ನಷ್ಟು ಜನ ರೆಕ್ರೂಟ್ ಮಾಡ್ಕೊತಾನೆ ಗುಂಡೊಡ್ಸೋಕ್ಕೆ.
ಕಲ್ಲು ಹೊಡೆಯೋಕ್ಕೆ ಮಕ್ಕಳಿಗೆ ಕಾಸು ಕೊಡ್ತಾ ಇದ್ದಂತಹ ಕಚಡಗಳಿಗೆ ಸುಮ್ಮನೆ ಬಿಡಬೇಕಾ? ಈ ಸಂದರ್ಭದಲ್ಲಿ ಆಕೆ ಜೊತೆ ನಾನು ಮಾತಾಡಿ ಸಾಧನೆ ಮಾಡೋವಂಥದ್ದು ಏನೂ ಇಲ್ಲದೆ ಇರಬಹುದು. ಏನು ಸಾಧನೆ ಮಾಡಲಿ ಆಕೆ ಜೊತೆ ಮಾತಾಡಿ? ಮಂಜುನಾಥ್ ರಾವ್ ಅವರ ಶ್ರೀಮತಿ ಪಲ್ಲವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ನಮಸ್ಕಾರ ಪಲ್ಲವಿ, ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ಹಲೋ, ನಿಮಗೆ ಕೇಳುತ್ತಾ? ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ಪಲ್ಲವಿ ಅವ್ರಿಗೆ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳುತ್ತಮ್ಮ? ಸಂಪರ್ಕದಲ್ಲಿದ್ದಾರೆ. ಆಲ್ ರೈಟ್, ನಿಮಗೆ ಮಾತಾಡಿಸ್ಬೇಕು ಅನಿಸಿದ್ರೆ ನಾನು ಒಂದು 2 ನಿಮಿಷ ಬಿಟ್ಟು ಮತ್ತೆ ಟ್ರೈ ಮಾಡ್ತೀನಿ, ನೋಡೋಣ. ಆಲ್ ರೈಟ್, ಈಗ ಪಾಕಿಸ್ತಾನದಲ್ಲಿ ಯಾರೋ ಪೊಗರು ತೋರಿಸ್ತಿರೋರಿಗೆ ಏನು ಉತ್ತರ ಕೊಡ್ತೀರಿ ಎಲ್ಲರೂ? ಕುಡಿಗೆ ಉತ್ತರನೇ ಇಲ್ಲ. ಹಮಾಸ್ದು ಬಾವುಟ ಹಿಡ್ದಿದ್ರಲ್ಲಪ್ಪ, ಪೋಸ್ಟರ್ ಹಿಡ್ದಿದ್ನಲ್ಲಪ್ಪ ಅವ್ನು ಯಾವನ ಕಚಡ, ಅವ್ನು ಯಾವುದೋ ಪ್ರೊಟೆಸ್ಟಲ್ಲಿ ಬಾರೆ ಉತ್ತರ ಕೊಡೆಯ ಈಗ? ಅದೇ ಹಮಾಸು ಇಸ್ರೇಲ್ಗೆ ಹೋಗಿ ಕಿತಾಪತಿ ಮಾಡಿ ಕಂಡುಕೊಂಡವ್ರಿಗೆಲ್ಲ ಹೊಡೆದು ಮಕ್ಕಳನ್ನ ರೇಪ್ ಮಾಡಿ, ಹೆಣ್ಮಕ್ಳನ್ನ ರೇಪ್ ಮಾಡಿ ಎತ್ತಾಕೊಂಡೋಗಿ ಕಳ್ಳರ ಥರ ಜನರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡು ಅವ್ರು ಬೆನ್ನಿಂದೆ ಫೈಟಿಂಗ್ ಮಾಡ್ತೀವಿ ಅನ್ನೋ ಹೇಡಿಗಳಿಗೆ ಈಗಲೂ ಸಪೋರ್ಟ್ ಮಾಡ್ಕೊಂಡು ಕೂತಿದಾರಲ್ಲ ಪ್ಯಾಲೆಸ್ಟೈನ್ ಒಳಗಡೆ. ಏನು ಹೇಳ್ಬೇಕು ಅವ್ರಿಗೆ? ಅವ್ರದ್ದು ತಂದು ಇಲ್ಲಿ ಬಾವುಟ ಹಿಡ್ದಿದ್ರಲ್ಲಪ್ಪ ಯಾವನವನು ಕಚಡ, ಅವನು ಪ್ರೊಟೆಸ್ಟಲ್ಲಿ. ಈಗೇನು ಹೇಳ್ತೀಯ? ಇಂಥ ಕೋತಿಗಳಿಗೆ, ಕಚಡಗಳಿಗೆ ಉತ್ತರ ನನ್ನ ಪ್ರಕಾರದಲ್ಲಿ ಅದೇನೆ, ಐದರ್ ಕಾಶ್ಮೀರ್ ಹ್ಯಾಸ್ ಟು ಬಿ ರೀಪಾಪ್ಯುಲೇಟೆಡ್. ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋ ಫ್ಯಾಮಿಲಿಗಳನ್ನು ಹೆಕ್ಕಿ ತೆಗೆದು ಮಾನವ ಇಲ್ಲ, ಹಕ್ಕು ಇಲ್ಲ, ಹೊಡೆದು ಕಳಿಸ್ತಾ ಇರ್ಬೇಕು. ಅವ್ರಂಗೆ ಪಂಡಿತರಿಗೆ ಮಾಡಿದ್ರು ಹಾಗೆ ಯಾಕೆ ಮಾನವ ಹಕ್ಕು ಇರಲಿಲ್ವಾ? ಸೇಮ್ ಮಾಡಬೇಕು, ಬೇರೆ ದಾರಿ ಇಲ್ಲ ಇದಕ್ಕೆ. ಅವ್ರ ಮನೆಗೆ ಬೆಂಕಿ ಬೀಳದಿದ್ರೆ ದಾರಿಗೆ ಬರಲ್ಲ. ಮೂರನೇದು, ಪುಲ್ವಾಮಾ ಅಟ್ಯಾಕ್ ಎಷ್ಟಾಯಿತೋ ಅಷ್ಟಕ್ಕಿಂತ ಹೆಚ್ಚಿನ ಗಂಭೀರವಾಗಿದ್ದಂತಹ ಅಟ್ಯಾಕ್ ಇದು ಮೋದಿಯವ್ರಿಗೆ ಅಥವಾ ಅಮಿತ್ ಶಾಗೆ. ಕಾರಣ, ಪುಲ್ವಾಮಾನಲ್ಲಿ ನಮ್ಮ ಯೋಧರು ಗಸ್ತಿನಲ್ಲಿದ್ದ, ಡ್ಯೂಟಿಯಲ್ಲಿದ್ದ ಯೋಧರ ಮೇಲೆ ಮಾಡಿದ್ದಿದ್ದದು. ಅವ್ರು ಅಲ್ಲೇ ಇದ್ದರು ಡ್ಯೂಟಿಗೆ. ಆದರೆ ಇವತ್ತಲ್ಲಿ ಹೋಗಿ ಸತ್ತಿರೋರು ಮುಗಿದ್ರು. ಕಾಶ್ಮೀರ ನಾರ್ಮಲ್ಗೆ ಬಂದಿದೆ ಅಂತ ಸರ್ಕಾರಗಳು ಮಾಡಿದ ಪ್ರಕಟಣೆಗಳನ್ನು ನಂಬಿ ಆ ಸೌಂದರ್ಯವನ್ನು ನೋಡೋಣ ಹೇಳಿದಾರಲ್ಲ, ಹೇಗಿದ್ರು ಅಲ್ಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ನಂಬಿ ಬಂದಿರೋರು, ನಿಮ್ಮನ್ನು ನಂಬಿ ಹೋಗಿರೋ ಜನ ಅದು. ಹಾಗಾಗಿ ಜವಾಬ್ದಾರಿ ನೀವು ತಗೋಬೇಕಿದ್ರ ಸಾವುಗಳಿಗೆ. ಅದರ ರಕ್ತ ನಿಮ್ಮ ಕೈಯಲ್ಲಿದೆ, ಟೆರರಿಸ್ಟ್ಗಳ ಕೈಯಲ್ಲ, ನಿಮ್ಮ ಕೈಯಲ್ಲಿದೆ ಅದರ ರಕ್ತ. ಆ ರಕ್ತ ಒರೆಸಬೇಕು ಅಂದರೆ ಎಲ್ಲಿಗೆ ಹೊಡಿಬೇಕೋ ಅಲ್ಲಿಗೆ ಹೊಡಿಲೇಬೇಕು. ಇಲ್ಲ ಅಂತಂದರೆ ಹೇಡಿಗಳ ದೇಶ ಅಂತ ಪ್ರಕಟ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರಿ, ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ. ಎಸ್, ಇನ್ನು ಕನ್ನಡಿಗನ ಸಾವಿನ ಶಂಕೆ, ಮತ್ತೋರ್ವ ಕನ್ನಡಿಗನ ಸಾವಿನ ಶಂಕೆ ಕೂಡ ಇದೆ. 4 ಕನ್ನಡಿಗರು ಗಾಯಗೊಂಡ ಬಗ್ಗೆ ಮಾಹಿತಿ ಇದೆ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿದರು. ಅಟ್ ಪ್ರೆಸೆಂಟ್ ನಾನು ಕಾಶ್ಮೀರದಲ್ಲೇ ಇದ್ದೀನಿ. ಕರ್ನಾಟಕದಿಂದ ಈಗ 4 ಜನ, 2 ತೀರ್ಕೊಂಡಿದ್ದಾರೆ, 4 ಜನ ಗಾಯ ಗಂಭೀರವಾಗಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಬಟ್ ಇನ್ನೂ ಯಾವುದು ಕನ್ಫರ್ಮೇಶನ್ ಆಗಿಲ್ಲ. ಅಲ್ಲಿ ಇವ್ರನ್ನೆಲ್ಲರೂ ಭೇಟಿ ಮಾಡಿ ಕರ್ನಾಟಕಕ್ಕೆ ಗಾಯಾಳುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ತೀರ್ಕೊಂಡಿದ್ರೆ ಅವರನ್ನ ಬಾಡಿ ಮತ್ತೆ ಅವ್ರ ಫ್ಯಾಮಿಲಿನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅದನ್ನ ಮಾಡೋದ್ರ ಕಡೆಗೆ. ಕಾಶ್ಮೀರದ ಸಮಸ್ಯೆ ಬಗೆಹರಿಬಾರದು ಬಹು ಜನರಿಗೆ, ಇನ್ಕ್ಲೂಡಿಂಗ್ ಕೆಲವು ದೇಶಗಳಿಗೆ. ಅದರಲ್ಲಿ ಪಾಕಿಸ್ತಾನವೂ ಹೌದು, ಒಂದು ಹಂತದಲ್ಲಿ ಚೀನಾನೂ ಹೌದು, ಅನುಮಾನನೇ ಇಲ್ಲ. ಪಾಕಿಸ್ತಾನದ ಮಹಾಪ್ರಭೂತಿ ಅವನ ಆರ್ಮಿ ಅಧ್ಯಕ್ಷ ಮೊನ್ನೆನೂ ಭಾಷಣ ಮಾಡಿದ್ದ, ವಿ ವಿಲ್ ನಾಟ್ ಲೆಟ್ ಡೌನ್ ಅವರ್ ಕಾಶ್ಮೀರಿ ಬ್ರದರನ್ ಅಂತ. ಹೆಂಗೆ ಹೊಡಿಬೇಕು ಅಂದರೆ ಈ ಕಚಡಗಳಿಗೆ ಈ ಸರಿ ನೋಡ್ಕೋಬೇಕು, ಇನ್ನೊಂದ್ಸರಿ ಹಂಗೆ ಕೊಡಬೇಕು ಏಟು. ಇದರಿಂದ 4 ವರ್ಷನೋ 10 ವರ್ಷನೋ ಭಾರತ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋದ್ರು ಸರಿ, ವಾಪಸ್ ಬಂದು ಕಟ್ಕೊಳ್ಳೋಣ. ಬೇಕಿದ್ದರೆ ಈ ತಿಗಣೆಗಳನ್ನು ಮಾತ್ರ ಹಾಕಲೇಬೇಕು ಈ ಅವಕಾಶ ಬಳಸ್ಕೊಂಡು.
ಫೇಲ್ಡ್ ಸ್ಟೇಟ್ ಆಗಿರೋ ಪಾಕಿಸ್ತಾನ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಇಟ್ಸ್ ಎ ಫೇಲ್ಡ್ ಸ್ಟೇಟ್. ತನ್ನ ತಪ್ಪುಗಳನ್ನು ಮುಚ್ಕೊಳ್ಳೋಕೆ ಅದಕ್ಕಿರೋ ದಾರಿ ಒಂದೇನೆ, ಭಾರತದ ಮೇಲೆ ಎಗರಾಡೋದು, ಮೈಯನ್ನು ಪರ್ಚ್ಕೊಳ್ಳೋದು. ಅದೊಂದೇ ಅದಕ್ಕಿರೋದು, ಇನ್ನೇನು ದಾರಿ ಇಲ್ಲ. ಅದು ಎಷ್ಟು ದಿನ ಯುದ್ಧ ನಡೆಸೋ ತಾಕತ್ತಿದೆ ಆ ದೇಶಕ್ಕೆ? ಚೈನಾ ಸಪೋರ್ಟ್ ಮಾಡದಿದ್ದರೆ ಐ ಹ್ಯಾವ್ ಎ ಡೌಟ್ ಚೈನಾ ವಿಲ್ ಸಪೋರ್ಟ್. ಈ ವಿಷಯದಲ್ಲಿ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದು ನೋಡೋಣ, ಅಥವಾ ಈಗಿರೋ ಪರಿಸ್ಥಿತಿಲಿ ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಭಾರತ ಸಪೋರ್ಟ್ ಬೇಕು ಅಂತಾರೆ ಈ ಕಡೆ. ಇದಕ್ಕೊಂದು ಉತ್ತರ ಬೇಕು. ಈ ಉತ್ತರ ಇಲ್ಲದೆ ಇದ್ದರೆ ಇದನ್ನು ಹೀಗೇ ನೋಡ್ಕೊಂಡು ಕೂತಿರ್ತೀವಿ. ಎಸ್, ಪ್ರವಾಸೋದ್ಯಮ ಸಚಿವರು ಆಗಿರುವ ಎಚ್.ಕೆ. ಪಾಟೀಲ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿದ್ರು. ಓರ್ವ ಕನ್ನಡಿಗ ಸಾವನ್ನಪ್ಪಿರೋದು ಕನ್ಫರ್ಮ್ ಮಾಡಿದ್ರು. ಆಗ ಈಗ ಇನ್ನೊಬ್ಬರದು ಆಗಿದೆ. ಇನ್ನು 12 ಕನ್ನಡಿಗರು ಅಲ್ಲಿದ್ದಾರೆ ಅಂತ ಕೂಡ ತಿಳಿಸಿದ್ರು. ಮುಖ್ಯ ಕಾರ್ಯದರ್ಶಿಗಳಿಂದ ಸಿಎಂ ಮಾಹಿತಿ ಪಡ್ಕೊಂಡಿದ್ದಾರೆ. ಅಧಿಕಾರಿಗಳ ತಂಡ ರಚಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ತ್ವರಿತ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಪಾಟೀಲ್ ಹೇಳಿದ್ರು. ಐಪಿಎಸ್ ಅಧಿಕಾರಿ ಚೇತನ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ಹೋಗಿದೆ. ಅತ್ಯಂತ ದುರ್ದೈವದ ಘಟನೆ. ಸುಮಾರು 25 ಜನ ಮೃತಪಟ್ಟಿದ್ದಾರೆ ಅಂಥೇಳಿ ವರದಿಗಳು ಬರ್ತಾ ಇವೆ. ಅದರಲ್ಲಿ ನಮ್ಮ ಕರ್ನಾಟಕದವರು ಒಬ್ಬರು ತೀರಿ ಹೋಗಿದ್ದು ಕನ್ಫರ್ಮ್ ಆಗಿದೆ. ನಮ್ಮ ಕರ್ನಾಟಕದವರು ಯಾರು ಅಲ್ಲಿ ಸಿಕ್ಕಿದ್ದಾರೆ ಅವ್ರಿಗೆ ರೆಸ್ಕ್ಯೂ ಆಪರೇಷನ್ ಮಾಡೋದ್ರ ಸಲುವಾಗಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಅದೆಲ್ಲ ಮಾಡ್ತೀರಿ, ಮಾಡಿ, ಯಾರು ಬೇಡ ಅಂದರು. ಇವತ್ತು ದೇಶದಲ್ಲಿ ಪ್ರಶ್ನೆ ಬಂದಿರೋದು ಇಷ್ಟೇ, ಭಾರತ ಏನು ಮಾಡುತ್ತೆ? ಪ್ರತಿಕ್ರಿಯೆ ಏನು? ಹಾಂ, ಈ ಸುಂಡಿಲಿಗಳನ್ನು ಹೊಸಕಾಕಕ್ಕೆ ನಮಗೆ ಬೇಕಾಗಿರೋದು ಅದು. ನಂಬರ್ 2, ಸೆಕ್ಯುಲರ್ ಪ್ರೇಮಿಗಳು ಎಂದು ಬೊಂಬಡ ಬಜಾಯಿಸೋರಿಗೆ ಮೂತಿ ಜಜ್ಜೋದು ಹೆಂಗೆ? ಅದರಲ್ಲೂ ಈ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ಏನು ಬೇಕಾದ್ರೂ ಇದ್ಕೊಳ್ಳಿ. ನಂಬರ್ 3, ಪಾಕಿಸ್ತಾನದ ಪ್ರೇಮಿಗಳಂತೆ ಭಾರತದ ಒಳಗಡೆ ಅನ್ನ ತಿಂದು ನೀರು ಕುಡಿದು ಗಾಳಿ ತಿನ್ಕೊಂಡು ಆಡ್ತಾ ಇರೋವಂಥವ್ರನ್ನ ಬಾಲ ಮತ್ತು ಕಾಲನ್ನು ಕೈಯನ್ನು ಕತ್ತರಿಸೋದು ಹೇಗೆ? ಇತ್ಯರ್ಥ ಆಗಬೇಕಿದು. ದಿಸ್ ಕುಡ್ ಸೌಂಡ್ ಲಿಟ್ಲ್ ವಯಲೆಂಟ್, but I think they will understand only violent answers. They will not understand soft language. ಸಾಧ್ಯನೇ ಇಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿ ಲಾರ್ಜ್ಲಿ ಪಾಪ್ಯುಲೇಷನ್ ಡೆಮೋಗ್ರಫಿ ಚೇಂಜ್ ಆಗಲೇಬೇಕು. ಇಟ್ ಕೆನಾಟ್ ಬಿ ಅ ಮುಸ್ಲಿಂ ಡಾಮಿನೇಟೆಡ್ ಸ್ಟೇಟ್. ಇಟ್ ಶುಡ್ ಬಿ ಡೈಲ್ಯೂಟೆಡ್. ಬೇರೆ ದಾರಿನೇ ಇಲ್ಲ ಅದಕ್ಕೆ. ಕಾಶ್ಮೀರ ಅಥವಾ ಅಲ್ಲಿರೋರು ಜನ ಒಳ್ಳೆಯವರು, ಆದರೆ ಒಂದಿಷ್ಟು ಕೆಟ್ಟ ಹುಳುಗಳಿವೆ ಅಂತಿದೆ, ಆ ಹುಳುಗಳನ್ನು ಲೋಕಲ್ಸು ಸೇರ್ಕೊಂಡು ಹುಡುಕಬೇಕು. ನಿಮಗೆ ಬದುಕು ಕಟ್ಕೋಬೇಕು ಅನ್ನೋ ಆಸೆ ಇದ್ದರೆ, ನಿಮ್ಗೆ ಎರಡೂ ಕಡೆ ಮಜಾ ನೋಡ್ತೀವಿ ಅಂತಂದ್ರೆ ಆಗಲ್ಲ. ಅದು ಮಾಡಬಾರ್ದು. ಕಟ್ ಮಾಡಿ ಆ ಭಯೋತ್ಪಾದಕ ಕುಟುಂಬಗಳು ಅಥವಾ ಭಯೋತ್ಪಾದಕರ ಬಗ್ಗೆ ಅನುಕಂಪ ತೋರಿಸುತ್ತಿರುವ ಕುಟುಂಬಗಳು, ಅವುಗಳ ನಾಶ ಸಾರ್ವಜನಿಕವಾಗಿ ಆಗಬೇಕು ಅಷ್ಟೇ. 3ನೇದು, ಇದಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ನರಿ ದೇಶ ಏನಿದೆ ಪಕ್ಕದಲ್ಲಿ, ಅವ್ರಿಗೆ ಮುಖ ಮೂತಿ ನೋಡದೆ ಜಜ್ಬೇಕು. ಅದು ಯಾವ ಹಂತಕ್ಕೆ ಹೋದರೂ ಸರಿ, ಗೊತ್ತು ಎದುರಿಸ್ತಾರೆ. ನ್ಯೂಕ್ಲಿಯರ್ ಪವರ್ ಅಂತ ಕಂಡಿದ್ದೀವಿ, ಕೂತ್ಕೊಳ್ಳಾಯ ಅಂತ ಹೇಳ್ಬೇಕು. ಅದನ್ನು ನ್ಯೂಕ್ಲಿಯರ್ ಪವರ್ ಇರೋದೇನು ನೀವು ಅದನ್ನು ಹೆದರ್ಸ್ಕೊಳಕ್ಕೆ ಇದಾಯಿದಿಲ್ಲಿ. ನಮ್ಮ ಹತ್ರ ಏನು ಕಳಕ ಬೀಜ ಇದೆ ಇಲ್ಲಿ. ಲೆಟ್ ಅಸ್ ಸಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಅಮಾಯಕರನ್ನ ರಕ್ತನ ಎಷ್ಟು ಸುಲಭವಾಗಿ ಹರಿದು ಹೋಗಕ್ಕೆ ಬಿಡುತ್ತೆ ಕೇಂದ್ರ ಅಥವಾ ದಿ ಗ್ರೇಟ್ ರಾಜ್ಯ ಸರ್ಕಾರ, ಈಗ ಅಧಿಕಾರದಲ್ಲಿರುವಂಥ ರಾಜ್ಯ ಸರ್ಕಾರ. ಭಾರಿ ಪುಕ್ಕಟ್ಟೆ ಎನಿಮಲ್ಸ್, ಬಾರ್ಬ್ಯಾರಿಕ್, ಅಮಾನವೀಯ, ರಾಕ್ಷಸಿ ಕೃತ್ಯ, ಖಂಡನಾರ್ಹ, ಅಲ್ಲಿಗೆ ಸೀಮಿತನಾ? ಮನುಷ್ಯತ್ವ ಇಲ್ಲದವರು, ಪ್ರಾಣಿಗಳು, ಪಿತೂರಿಗಾರರು, ದೇಶದ್ರೋಹಿಗಳು. ಈ ಪುಕ್ಕಟ್ಟೆ ಪದಗಳನ್ನೆಲ್ಲ ಬ್ಯಾಗ್ ಒಳಗೆ ಹಾಕೊಂಡು ಜೋಬೊಳಕ್ಕೆ ಇಟ್ಕೊಳ್ಳಿ, ಆ್ಯಕ್ಷನ್ನಲ್ಲಿ ತೋರಿಸಿ ಏನು ಅಂತ. ಅದನ್ನು ಬಯಸ್ತಾ ಇರೋದು. ಎಸ್.